ಮೊದಲ ಸಿನಿಮಾದಲ್ಲಿ ಒಂದು ಕಡೆ ಟ್ರೈಲರ್ ಸೂಪರ್ ಹಿಟ್ ಆಗ್ತದೆ, ಇನ್ನೊಂದು ಕಡೆ ಮತ್ತೊಂದು ಸೂಪರ್ ಹಿಟ್ ಅಂದರೆ ನಾಯಕಿಯಾಗಿ ಒಂದು ಸಾಂಗ್ ಸೂಪರ್ ಹಿಟ್ ಆಗಿ ಗೆಲ್ಲೋದಿದೆಯಲ್ಲ, ಒಂದೇ ಒಂದು ಸಲ ಎಲ್ಲಿ ನೋಡಿದ್ರು ಅದೇ ಸಾಂಗ್ ಕೇಳಿ ಬರ್ತದೆ. ಆ ಒಂದು ಶೂಟಿಂಗ್ ಅನುಭವ ಹೇಗಿತ್ತು? ಖುಷಿ ಆಗುತ್ತೆ. ಅಂದರೆ ಜನ ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂದರೆ ಫಸ್ಟಿಗೆ ನನಗೆ ಭಯ ಇತ್ತು. ಅಂಥ ಸೂಪರ್ ಸ್ಟಾರ್ ಜೊತೆ ನಂದೊಂದು ಫೋಟೋ ಬರ್ತಾ ಇದೆ ಅಂದರೆ ಎಡಿಟ್ ಮಾಡಿ ಅದು ಶೇರ್ ಮಾಡಿದಾಗ ಎಲ್ಲ ಪೋಸ್ಟರ್ ಎಲ್ಲ ಬಿಟ್ಟಾಗ ನಾನು ತುಂಬ ಗಾಬರಿ ಆಗೋದು. ಅಂದರೆ ಹೆಂಗೆ ಉಳಿಸ್ಕೊಳ್ಳೋದು ನಾನು ಇದನ್ನು, ಏನಾರೋ ಜನ ಇಷ್ಟಪಡದೆ ಹೋದರೆ ಈ ಭಯ. ತುಂಬ ದೊಡ್ಡ ಜವಾಬ್ದಾರಿ. ಅಂಥ ಸೂಪರ್ ಸ್ಟಾರ್ ಜೊತೆ ನನ್ನ ಫೋಟೋಸ್ ನನ್ನ ವೀಡಿಯೋಸ್ ಬರ್ತಾ ಇದೆ ಅಂದಾಗ ಇಟ್ ವಾಸ್ ಅ ಮ್ಯಾಸಿವ್ ರೆಸ್ಪಾನ್ಸಿಬಿಲಿಟಿ ನನಗೆ ಅಂತ ಅನ್ನಿಸ್ತು. ಸೊ ಅಂದರೆ ಸಾಂಗ್ ಶೂಟಿಂಗ್ ಅಷ್ಟೇ ಕಷ್ಟ ಕೂಡ ಇತ್ತು ಲೊಕೇಶನ್. ಅದೇ ಥಾಯ್ಲ್ಯಾಂಡ್ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದು ಬಿಸಿಲು. ಸಾಧ್ಯನೇ ಇಲ್ಲ. ನಾನು ಮಂಗಳೂರವಳು, ನನಗದು ಮ್ಯಾಟರು ಆಗಬಾರ್ದು ಆ್ಯಕ್ಚುಲಿ. ಬಟ್ ಅಲ್ಲಿ ಆಗತ್ತೇನೆ ನಮ್ಮ ಸ್ಕಿನ್ ಎಲ್ಲ ಸುಟ್ಟು ಹೋಗೋದು, ಅಂದರೆ ಪೀಲ್ ಆಗ್ತಾ ಇತ್ತು. ಕೊನೆ ದಿನಕ್ಕೆ ಮೇಕಪ್ ಹಾಕೋಕ್ಕಾಗ್ತಾ ಇರಲಿಲ್ಲ, ಉರಿಯೋದು. ಸೊ ಅಷ್ಟು ಸುಡು ಬಿಸಿಲು. ಆ್ಯಂಡ್ ಆ ಬಿಸಿಲಿಗೆ ನಾನು ಹೀಲ್ಸ್ ಕೂಡ ಹಾಕೋಕ್ಕಾಗ್ತಿಲ್ಲ, ಬೀಚ್ ಸಾಂಗ್ ಆಗಿರೋದ್ರಿಂದ ನಾನು ಬರಿಗಾಲಲ್ಲಿ ಇರ್ತಾ ಇದೆ. ಅದು ಸುಡೋದು, ಆ ಬಿಸಿಲಿನ ದೆಗೆಗೆ ಏನೋ ಗೊತ್ತಿಲ್ಲ, ಅದು ಸುಡ್ತಾ ಇತ್ತು. ಆಮೇಲೆ ಆ ಹ್ಯೂಮಿಡ್, ಆ ಸ್ಟಿಕ್ಕಿನೆಸ್, ಅದ್ರ ಮಧ್ಯೆ ಎಲ್ಲ ಶೂಟ್ ಮಾಡೋದಿದೆ ಗೊತ್ತಾ. ಫಸ್ಟ್ ಡೇ ಒಂದು ಕಲರ್ ಇದ್ದರೆ ನೆಕ್ಸ್ಟ್ ಅಂದರೆ 4th 5th ಡೇ ಆಗ್ತಾ ಇನ್ನೊಂದು ಕಲರ್ ಆಗಿಬಿಟ್ಟಿದ್ವಿ ನಾವೆಲ್ಲರೂ. ಸೊ ಖುಷಿ ಆಯ್ತು. ಅಷ್ಟು ಕಷ್ಟಪಟ್ಟಾಗ ಅದ್ರ ಫಲ ಅಂತ ಸಿಕ್ಕಿದಾಗ ಖುಷಿ ಆಗುತ್ತೆ. ಜನ ಅದನ್ನು ಆಕ್ಸೆಪ್ಟ್ ಮಾಡಿ ಆ ಹೊಗಳ್ತಾ ಇದ್ದಾರೆ. ಆ ಪೇರ್, ಆ ಕೆಮಿಸ್ಟ್ರಿ ಬಗ್ಗೆ ಹೊಗಳ್ದಾಗ ಐ ವಾಸ್ ಹ್ಯಾಪಿ. ಇನ್ನೇನು ಬೇಡ ಅನಿಸ್ಬಿಡ್ತು. ಆ ಕಷ್ಟಕ್ಕೆ ಪಟ್ಟಿದ್ದಕ್ಕೂ ಸಾರ್ಥಕತೆ ಅಂತ ಅನಿಸ್ತು. ಸರ್ ಹೇಗಿರ್ತಿದ್ರು ಆ ಒಂದು ಸಂದರ್ಭದಲ್ಲಿ, ಒಂದು ಸಾಂಗ್ ಶೂಟ್ ಸಂದರ್ಭದಲ್ಲಿ? ಯಾಕಂದ್ರೆ ಒಂದಷ್ಟು ನೋಡ್ತಾ ಇದೆ ಬೀದಿ ಬಲ್ಲಿಲ್ಲ ಶಾಪಿಂಗ್ ಮಾಡ್ಕೊಂಡು ಒಂದಷ್ಟು ಕ್ರ್ಯಾಬ್ ಎಲ್ಲ ಹಿಡ್ಕೊಂಡು ಕೈನಲ್ಲಿ. ಹೌದು. ಅಂದರೆ ಫಸ್ಟ್ ಡೇ ಅವ್ರಿಗೆ ಥಾಯ್ ಫುಡ್ ಅಂದರೆ ತುಂಬ ಇಷ್ಟ. ಅವ್ರು ಹೋಗೋರು, ಅವರು ಮತ್ತು ಅಕ್ಕ ತುಂಬ ಇಷ್ಟ ಅವ್ರಿಗೆ ಥಾಯ್ ಫುಡ್ ಅಂದರೆ. ಅವರು ಆ್ಯಕ್ಚುಲಿ ನನಗೆ ಇಲ್ಲಿಂದಲೇ ಪ್ರಿಪೇರ್ ಮಾಡಿದರು. ಬ್ಯಾಂಗ್ಳೂರಿಂದ ನಾವು ಹೋಗೋ ಮುಂಚೆನೇ ಪ್ರಿಪೇರ್ ಅಲ್ಲಿ ಅದೆಲ್ಲ ಇದೆ, ಅದೆಲ್ಲ ಚೆನ್ನಾಗಿರುತ್ತೆ, ಫುಡ್ ಎಲ್ಲ ಚೆನ್ನಾಗಿರುತ್ತೆ, ಅದನ್ನು ತಿನ್ನಿಸ್ತೀನಿ ಇದನ್ನು ತಿನ್ನಿಸಿ. ವಿಜಿ ತುಂಬ ಚೆನ್ನಾಗಿ ಗೊತ್ತು ಅವಳಿಗೆ. ಎಲ್ಲೆಲ್ಲ ಫುಡ್ ವಿಚಾರವಾಗಿ ಅದಿದು ಎಲ್ಲ ಚೆನ್ನಾಗಿ ಗೊತ್ತು ಅವಳಿಗೆ. ಅವಳ ಹತ್ರ ಚೆನ್ನಾಗಿ ಕೇಳಮ್ಮ, ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಳೆ. ಹಂಗೆ ಇಲ್ಲೇ ಪ್ರಿಪೇರ್ ಮಾಡಿದರು. ಅಲ್ಲಿ ಹೋದಾಗ ಹೆಂಗೆ ಹೇಳಿದ್ರು, ಅದರ 10ರಷ್ಟು ಜಾಸ್ತಿನೇ ಕೊಡಿಸಿದ್ದಾರೆ, ಬಿಟ್ಟರೆ ಕಮ್ಮಿ ಅಂತೂ ಮಾಡಿಲ್ಲ. ಎಲ್ಲ ಕೂತ್ಕೊಂಡು ಎಲ್ರಿಗೂ ಅಲ್ಲಿದೇನು ಸ್ಪೆಷಾಲಿಟಿ ಇದೆ, ಸೀ ಫುಡ್ ಎಸ್ಪೆಷಲಿ, ಅದನ್ನೆಲ್ಲ ತಿನ್ನಿಸಿ, ಹೊಟ್ಟೆ ತುಂಬ ತಿನ್ನಿಸಿ, ಅದು ಇದು ಪ್ರತಿಯೊಂದೂ ಅವರೇ ಸರ್ವ್ ಮಾಡ್ತಾಯಿದ್ರು. ಅದನ್ನೆಲ್ಲ ತಿನ್ನಿಸಿ ಅಲ್ಲೆಲ್ಲ ಶಾಪಿಂಗ್ ಮಾಡಿ. ಸೊ ಇಟ್ ವಾಸ್ ಫನ್. ಎಲ್ಲ ಒಂದು ಕಡೆ ಆದರೆ ಮೆಮೊರೀಸ್ ಅಂತ ಬರೋದಾದರೆ, ಮತ್ತೊಂದು ಅನಿರೀಕ್ಷಿತ ಘಟನೆ ಅಂತಂದರೆ ಮೈಸೂರಲ್ಲಿ ಶೂಟಿಂಗ್ ನಡೀತಾ ಇರ್ತದೆ. ಇದ್ದಕ್ಕಿದ್ದಂತೆ ಏನೋ ಒಂದು ಕಹಿ ಘಟನೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಇಡೀ ತಂಡ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡ್ರಿ ಆ ಒಂದು ಮನಸ್ಥಿತಿಯನ್ನು ಆ ಸಂದರ್ಭದಲ್ಲಿ? ಅದೇ ಅಚಾನಕ್ ಆಗಾಯಿತು ಲೋಕೇಶ್. ಅಂದರೆ ನನ್ನ ಶೂಟಿಂಗು ಸ್ಟಾರ್ಟ್ ಆಗಬೇಕಿತ್ತು, ಸ್ಟಾರ್ಟ್ ಆಗಿರಲಿಲ್ಲ. ಸಡನ್ ಆಗಿ ಎವ್ರಿಥಿಂಗ್ ಹ್ಯಾಪೆಂಡ್. ನನಗೆ ಪ್ರಾಸೆಸ್ ಆಗ್ತಾ ಇರಲಿಲ್ಲ ಏನು ಆಗ್ತಾ ಇದೆ ಆ ಮೊಮೆಂಟಲ್ಲಿ. ಅದೇ ಟಿ ವಿ ನೋಡ್ತಾ ಇದ್ದೀನಿ, ನಿಜಾನ ಇದು, ನಿಜವಾಗ್ಲೂ ಮತ್ತು ಪ್ರ್ಯಾಂಕ್ ಆಗ್ತಾ ಇದೆ, ಏನು ನಡೀತಾ ಇದೆ. ವಿ ವರ್ ಆಲ್ ಇನ್ ದ್ಯಾಟ್ ಸಿಚುವೇಶನ್ ಆ್ಯಕ್ಚುಲಿ. ಬಟ್ ಏನಾಯಿತು ಲೋಕೇಶ್ ಸರ್ ಅಂದರೆ ಹೋಗ್ತಾ ಟೈಮ್ ಹೋಗ್ತಾ ನಮ್ಮ ಪ್ರಕಾಶ್ ಅವ್ರಿಗೆ ನಾನು ಯಾವತ್ತಿದ್ರೂ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ನಾಟ್ ಇವನ್ ಎ ಸಿಂಗಲ್ ಡೇ ನನಗೆ ನಿಲ್ಲಿಸ್ತಾ ಇದ್ದೀವಿ ಸಿನಿಮಾ ಅಥವಾ ಸ್ಟಾಪ್ ಮಾಡ್ತಾ ಇದ್ದೀವಿ ಒಂದು ದಿನಕ್ಕೂ ಹೇಳಿಲ್ಲ ಲೋಕೇಶ್ ಸರ್ ಅವರು, ಒಂದು ದಿನಕ್ಕೂ. ಸೊ ಐ ವಾಸ್ ಆಲ್ವೇಸ್ ರೆಡಿ, ಪ್ರಿಪೇರ್ಡ್. ಇವತ್ತಲ್ಲ ನಾಳೆ ಏನು ಲೇಟ್ ಆಗಿಬಿಡತ್ತೆ, ಎಷ್ಟು ಲೇಟ್ ಆಗುತ್ತೆ, ಒಂದು ದಿನನ, ಒಂದು ತಿಂಗಳ, ಒಂದು ವರ್ಷನ, ಪರವಾಗಿಲ್ಲ. ಬಿಕಾಸ್ ನನ್ನನ್ನು ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಟ್ಟು ಸಿನಿಮಾ ಇದು. ನನಗೆ ಇಷ್ಟೆಲ್ಲ ಪ್ರೀತಿ ಸಿಗ್ತಾ ಇದೆ ಅಂದರೆ ಅದಕ್ಕೆಲ್ಲ ಕಾರಣ ಒಂದು ಪ್ರಕಾಶ್ ಸರ್, ದರ್ಶನ್ ಸರ್ ಆ್ಯಂಡ್ ಡೆವಿಲ್. ಇದಿಷ್ಟು ಮಾಡಿದಾಗ ನಂದೇನು ಒಂದು ವರ್ಷನ ಕೊಟ್ಬಿಡೋಣ, ಎಷ್ಟಾಗತ್ತೆ, ಒಂದಿಷ್ಟು ಟೈಮ್ ಹೆಚ್ಚು ನಾನು ಕೊಟ್ಟರೆ ನಂದೇನು ಹೋಗ್ಬಿಡತ್ತೆ ಅಲ್ವಾ ಲೋಕೇಶ್ ಸರ್. ಸೊ ನಂಗೆ ಇಷ್ಟೆಲ್ಲ ಕೊಟ್ಟಾಗ ನನ್ನ ತಲೆಯಲ್ಲಿದ್ದು ಇಷ್ಟೇ, ನನ್ನ ಫಸ್ಟ್ ಇಂಪಾರ್ಟೆನ್ಸ್ ನನಗೆ ಡೆವಿಲ್, ಮತ್ತೆ ಎಲ್ಲ ಅಂತ. ಸೊ ಐ ವಾಸ್ ಪ್ರಿಪೇರ್ಡ್. ನನಗೆ ನನ್ನ ಚಿತ್ರಕ್ಕೆ ಏನೆಲ್ಲ ನಾನು ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು ಅದನ್ನು ಮಾಡ್ಕೋತಾ ಇದ್ದೆ ಆ ಟೈಮಲ್ಲಿ. ಬಿಟ್ಟರೆ ಐ ಆಲ್ವೇಸ್ ಬಿಲೀವ್ ಒಳ್ಳೇದಾಗುತ್ತೆ. ಮೇ ಬಿ ಲೇಟ್ ಆಗ್ಬೋದು, ಬಟ್ ದ ಡೇ ವಿಲ್ ಕಮ್ ಅಂತ ಗೊತ್ತಿತ್ತು ಲೋಕೇಶ್ ಸರ್.